ಇದನ್ನ ಮಾಡ್ರಿ. ಗಣಿತ ಮಾಡಿದಿಂದ ನಿಮಗೆ ಹೆಂಗೆ ಮಾಡಬೇಕು ಅನ್ನೋದು ಮುಂದಿನ ಲೆಕ್ಕ ನಿಮ್ಗೆ ಉದಾಹರಣೆ ಕೊಡ್ತದ. ಲಕ್ಷ ಕೊಟ್ಟು ನೋಡ್ರಿ, ಚೆನ್ನಾಗಿ ತಿಳ್ಕೊಂಡು ಮಾಡಬೇಕಾಗ್ತದೆ ಇಂಥ ಗಣಿತಗಳನ್ನು. ಒಂದು ಆಯತದ ಉದ್ದ 25 ಸೆಂಟಿಮೀಟರ್, ಅಗಲ 15 ಸೆಂಟಿಮೀಟರ್. ಉದ್ದ ಅಗಲಗಳನ್ನು ಶೇಕಡ 10 ಹೆಚ್ಚಿಸಿದರೆ ಅದರ ವಿಸ್ತೀರ್ಣ ಎಷ್ಟಾಗ್ತದೆ? ಇದನ್ನು ಮಾಡಿದಿಂದ ನಾ ತಿಳಿಸ್ಕೊಂಡು ಲಕ್ಷ ಕೊಟ್ಟು ನೋಡ್ರಿ. ಈಗ ಮೊದಲವಾಗ ಉದ್ದ 100 ಅಂತ ತಿಳ್ಕೊಬೇಕು. ಉದ್ದ 100 ಇತ್ತು ಅಂದ್ರೆ 10 ಹೆಚ್ಚಾಗ್ಯದ ಅಂದ್ರೆ ಎಷ್ಟು ಆಯ್ತು? 110 ಆಯ್ತು. 100 10 ಕೂಡಿಸ್ರಿ 110 ಆಯ್ತು. 100 ಉದ್ದ ಇದ್ದಾಗ 110 ಆಗ್ತದೆ. 25 ಇದ್ದಾಗ ಎಷ್ಟಾಗ್ತದೆ ಅದನ್ನು ತಕ್ಕೋರಿ. ಆಮೇಲೆ ಇನ್ನು ಅಗಲ ಹೆಂಗದ? 100 ಇದ್ದಾಗ ಅಗಲ 100 ಇದ್ದಾಗ 100 ಅಗಲ ಇದ್ದಾಗ 110 ಆಗ್ತದೆ. 15 ಇದ್ದಾಗ ಎಷ್ಟಾಗ್ತದೆ? ಆಮೇಲೆ ಹೊಸ ಉದ್ದ ಹೊಸ ಅಗಲ ಬರ್ತದೆ. ಅವುಗಳ ಗುಣಲಬ್ಧ ವಿಸ್ತೀರ್ಣ ಬರಬರಿ ಉದ್ದ ಗುಂಡ್ಲೆ ಅಗಲ. ಆಮೇಲೆ ಅದು ಉದ್ದ ಎಷ್ಟದ ಅದು ಅಗಲ ಎಷ್ಟದ ಅದರಲ್ಲಿ ಗುಣಾಕಾರ ಮಾಡಿ ದಶಮಾಂಶದಾಗ ಬರ್ತಿದ್ರೆ ಅದನ್ನು ಸರಿಯಾಗಿ ತಪ್ಪಲಾರ್ದ ಗುಣಾಕಾರ ಮಾಡಿ ಉತ್ತರ ತೆಗೆದು ಕಂಡು ಹಿಡೀರಿ. ಇಷ್ಟನ್ನ ಹೇಳಿದ್ದೀನಿ. ನೀವು ಎಷ್ಟು ಮಂದಿ ಮಾಡ್ತೀರಿ ನೋಡೋಣ. ಓಕೆ, ಮಾಡೋದಾದಿಂದ ವಿಡಿಯೋ ಆನ್ ಮಾಡಬೇಕು. ಯಾಕಂದ್ರೆ ವಿಡಿಯೋ ನೀವು ಎಷ್ಟು ಲೇಟ್ ಮಾಡ್ತೀರಿ ವಿಡಿಯೋ ದುಡ್ಡು ಆಗ್ತಾವ. ಆದರೂ ಪರವಾಗಿಲ್ಲ, ಗಣಿತ ಮಾಡೋದಾತ ವಿಡಿಯೋ ಆನ್ ಮಾಡಿರಿ. ನೀವೆಲ್ಲ ಮಾಡಿದ್ರೆ ಓಕೆ. ವಿಡಿಯೋ ಆನ್ ಮಾಡಿ ನೋಡ್ರಿ. ಉದ್ದ 100 ಅಂತ ತಿಳ್ಕೊಬೇಕು. ಎಷ್ಟು ತಿಳ್ಕೊಬೇಕು? 100. ನಾ ತೋರಿಸ್ ನೋಡಿ. 100 ಉದ್ದ ಇದ್ದಾಗ 10 ಹೆಚ್ಚಾಗ್ಯದಂದ್ರೆ 100 10 ಕೂಡಿಸ್ರಿ. 100 10 ಕೂಡಿಸಿದ್ರೆ ಎಷ್ಟಾಗ್ತದೆ? 110 ಆಯ್ತು. ಎಷ್ಟಾಗ್ತದೆ? 10 ಶೇಕಡ ಹೆಚ್ಚಂದ್ರೆ 110 ಆಗ್ತದೆ ಉದ್ದ. ಆಮೇಲೆ 25 ಉದ್ದ ಇದ್ದಾಗ ಎಷ್ಟು ಹೆಚ್ಚಾಗ್ತದೆ? 25 ಗುಂಡ್ಲೆ 110 ಸರಾಸ ಬಾಗಿಲೆ 100. ಇದನ್ನ ಸರಳ ರೀತಿ ಒಳಗೆ ಗುಣಾಕಾರ ತೋರಿಸ್ತದೆ ನಿಮಗೆ. ಭಾಳ ಅಂದ್ರೆ ಭಾಳ ಸರಳ ನೋಡ್ರಿ. ಸರಳದಂದ್ರೆ ಇದು ಏನು ಗುಣಾಕಾರ ಮಾಡೋದೇ ಬೇಡ ನಿಮ್ಗೆ, ಅಷ್ಟು ಸರಳ ರೀತಿ ತೋರಿಸ್ತದ. ನಾ ಇದನ್ನು ನೋಡ್ರಲ್ಲೇ. ಈಗ ಇದನ್ನು 100 ತಳಗಿಡ್ರಿ. 100 ತಳಗಿಟ್ರಿ. ಆಮೇಲೆ ಇನ್ನೊಂದು ರೀತಿಯಿಂದ ಮಾಡ್ಬೋದು. ಒಂದು 0 ತೆಗೀರಿ. ಒಂದು 0 ತೆಗೀರಿ. ತೆಗೆದಿಂದ 11ಕ್ಕೆ 25ಕ್ಕೆ ಗುಣಾಕಾರ ಮಾಡಿ. 11ಕ್ಕೆ 25ಕ್ಕೆ ಗುಣಾಕಾರ ಹೆಂಗೆ ಮಾಡ್ಬೇಕು ಅನ್ನೋದು ತೋರಿಸ್ತೀನಿ. 250 ಒಮ್ಮೆ ಮಾಡಿಬಿಡ್ರಿ, ಒಮ್ಮೆ 25 ಒಮ್ಮೆ ಮಾಡಿಬಿಡ್ರಿ. ನೋಡ್ರಿ, 5 5 2 7, 2ಕ್ಕೆ 2. ಒಂದು ಸ್ಥಾನ ಬಿಟ್ಟ 275 ಆಯ್ತು. ತೆಳಗೆ 10 ಇಡ್ರಿ. ಎಷ್ಟಾಯ್ತು? 27.5 ಆಯ್ತು. ನೋಡ್ರಿ, 11ರಲ್ಲಿ ಗುಣಾಕಾರ ಮಾಡೋದು ತೋರಿಸಿದ್ ನಾನು ನಿಮ್ಗೆ. ನೋಡಿದ್ರೆ ಹೆಂಗ? ಈ 0 ತೆಗೀರಿ, ಈ 0 ತೆಗೀರಿ. 25ಕ್ಕೆ 11ಗೆ ಗುಣಾಕಾರ ಮಾಡೋದಂದ್ರೆ ನೋಡ್ರಿ 250 ಮಾಡಿಬಿಡ್ರಿ. 25ಕ್ಕೆ ಒಂದು 0 ಮಾಡಿಬಿಡ್ರಿ. ಹೊಳ್ಳಿ ಇನ್ನೊಂದು 25 ಕೂಡ್ಸೋಣ ಬಿಡ್ರಿ. 275 ಆಯ್ತು. 275 ಇಟ್ಟು ತೆಳಗೆ 10 ಇಟ್ಟು ಬಿಡ್ರಿ. ಅಂದರೆ 27 ಬಿಂದು ಏನಾಯ್ತು? ಉದ್ದ ಆಯ್ತು. ಸೆಂಟಿಮೀಟರ್, ಮೀಟರ್ ಅಲ್ಲ ಸೆಂಟಿಮೀಟರ್ ಆಯ್ತು. ಅಗಲ ಹೆಂಗೆ ತೆಗಿಬೇಕು? 100 ಅಗಲ ಇದ್ದಾಗ 100 ಅಗಲ ಇದ್ದಾಗ 100 ಅಗಲ ಇದ್ದಾಗ 110 ಅಗಲ. ಯಾಕಂದ್ರೆ ಶೇಕಡ 10 ಹೆಚ್ಚಂದ್ರೆ 110 ಅಗಲ ಮಾಡ್ಕೊರಿ. 15 ಅಗಲ ಇದ್ದಾಗ 15 ಅಗಲ ಇದ್ದಾಗ ಎಷ್ಟಾಯ್ತು? 15 ಗುಂಡ್ಲೆ 110 ಸರ್ವಾಸವಾಗಲೇ 100. ಈ 0 ತೆಗೀರಿ, ಈ 0 ತೆಗೀರಿ. 15ಕ್ಕೆ 11ಕ್ಕೆ ಗುಣಾಕಾರ ಮಾಡೋದು ತೋರಿಸ್ತೀನಿ. ತೆಳಗೆ 10 ಇಡ್ರಿ. 11ಕ್ಕೆ 15ಕ್ಕೆ ಗುಣಾಕಾರ ಮಾಡ್ಬೇಕಾದ್ರೆ 15 ಇದ್ದದ್ದು 150 ಮಾಡ್ಕೊರಿ. ಇದನ್ನು ಇನ್ನೊಂದು 15 ಕೂಡಿಸಿ ಬಿಡ್ರಿ. ಇದರಾಗ 16 165 ಆಯ್ತು. 165 ಇಲ್ಲಿ ಆಯ್ತು ಅಂದ್ರೆ ಒಂದು ದಶಮಾಂಶ ಸ್ಥಾನ ಕೊಟ್ಟು ಬಿಡ್ರಿ. 16.5 ಸೆಂಟಿಮೀಟರ್ ಆಯಿತು. 16.5 ಸೆಂಟಿಮೀಟರ್.
ನೋಡ್ರಿ, ಏನೂ ತಲೆನೂ ಇರಲಾರ್ದ ಗುಣಾಕಾರಗಳು ಇವು. ತಲೆ ಇರ್ಬೇಕಷ್ಟೇ. ನೋಡ್ರಿ ಹೆಂಗದ ತಿಳಿಸನು. 100 ಉದ್ದ ಇದ್ದಾಗ 100 ಆತು. 25 ಉದ್ದ ಇದ್ದಾಗ 25 ಗುಂಡ್ಲೆ 11 ಸರಾಸ ಬೆಲೆ 100. ಈ 0 ತೆಗೀರಿ, 0 ತೆಗೀರಿ. 25ಕ್ಕೆ 11ಕ್ಕೆ ಗುಣಾಕಾರ ಮಾಡ್ಬೇಕಾದ್ರೆ 25ಕ್ಕೆ ಒಂದು 0 ಕೊಡ್ರಿ, 250. 250 25 ಕೂಡ್ಸ್ರಿ, 275 ಆತು. ಇದನ್ನ 10 ಅದ ಅಂತಂದ್ರೆ ಒಂದು ಸ್ಥಾನ ಬಿಟ್ಟು ಬಿಂದು ಕೊಟ್ಬಿಟ್ರಿ. ಅಂದ್ರೆ ಎಷ್ಟಾಯ್ತು? 27.50. ಇದರಂಗೆ ಇದು 100 ಅಗಲ ಇದ್ದಾಗ 100 ಅಗಲ ಆಗ್ತದ. 15 ಇದ್ದಾಗ ಎಷ್ಟಾಗ್ತದೆ ನೋಡಿ. 15 ಗುಂಡ್ಲೆ ಇದು ಮೇಲೆ 15 ಗುಂಡ್ಲೆ 100 ಆಯ್ತು. ತಳ 100 ಒಂದು 0 ತೆಗೆದು ಬಿಡ್ರಿ. 15ಕ್ಕೆ 11ಕ್ಕೆ ಗುಣಾಕಾರ ಮಾಡಿದ್ರೆ 165. ತಳಗೆ 10 ಬಂತು, 16.5. ಈಗ ವಿಸ್ತೀರ್ಣ ತಕ್ಕೋರಿ. ಆಯತದ ವಿಸ್ತೀರ್ಣ ಹೊಸದಿದು. ಆಯತದ ವಿಸ್ತೀರ್ಣ ಬರಬರಿ. ಆಯತದ ವಿಸ್ತೀರ್ಣ ಬರಬರಿ. ಆಯತದ ವಿಸ್ತೀರ್ಣ ಬರಬರಿ. ಉದ್ದ ಗುಂಡ್ಲೆ ಆಗಲ್ಲ. ಉದ್ದ ಗುಂಡ್ಲೆ ಆಗಲ್ಲ. ಉದ್ದ ಎಷ್ಟದ? 27.5 ಗುಂಡ್ಲೆ 16.5 ಬರೋಬರಿ. ನೋಡ್ರಲ್ಲ, ಈಗ ಈ ಡೈರೆಕ್ಟ್ ಉತ್ತರ ಹೆಂಗೆ ಕಂಡು ಹಿಡಿಯೋದು ಅಂದ್ರೆ, ಆ ಗುಣಲಬ್ಧ ಬಂದಾಗ ಏನಾಗ್ತದ ಅಂತಂದ್ರೆ 2 ದಶಮಾಂಶ ಬರ್ತದ ಗುಣಲಬ್ಧದಾಗ. 2 ಗುಣಲಬ್ಧದಾಗ ದಶಮಾಂಶ ಬಂದದ್ದು ಇದೇ ಉತ್ತರ. ಎಲ್ಲಿಯೂ ದಶಮಾಂಶ ಇಲ್ಲ ನೋಡ್ರಿ. ಉತ್ತರಗಳೆಲ್ಲ ಬೇರೆನೆ ಬಂದಾವ. ಈಗ ನೀವು ಬಾಯಲ್ಲೇನೆ ಉತ್ತರ ಹೆಂಗೆ ಕಂಡು ಹಿಡಿಬೇಕಂದ್ರೆ, 2 ದಶಮಾಂಶ ಸ್ಥಾನ ಗುಣಾಕಾರ ಮಾಡಿದ್ರೆ 2 ದಶಮಾಂಶ ಸ್ಥಾನ ಬರ್ತದಿಲ್ಲ ನೋಡ್ರಿ. ಇದಕ್ಕೆ ಉತ್ತರ ಹಾಕಿ ಬಿಡ್ರಿ. ನೀವು ಮಾಡಿ ನೋಡಿದಿಂದ ಇಷ್ಟು ಬರಲೇಬೇಕ. ಯಾಕಂದ್ರೆ ಕಡ್ಡಾಯವಾಗಿ ಉತ್ತರದಾಗ ಅಲ್ಲಿ 2 ಸ್ಥಾನ ದಶಮಾಂಶ ಅದ ಅಂದ್ರೆ ಇದ್ರ ಗುಣಲಬ್ಧಕ್ಕೆ ನೀವು 2 ಸ್ಥಾನ ದಶಮಾಂಶ ಕೊಡೇಬೇಕಲ್ಲ. ಅವಾಗ ಈ 2 ಸ್ಥಾನ ಇದ್ದದ ದಶಮಾಂಶ ಯಾವುದು ಅನ್ನೋದು ಹುಡುಕ್ಯಾಡ್ರಿ. ಎಲ್ಲಿಯೂ ದಶಮಾಂಶ ಇಲ್ಲ. ಇಲ್ಲಿ ಅದ ಅಂದ್ರೆ ಇದೇ ಉತ್ತರ. ಇದಕ್ಕೆ ಕ್ರಿಯೇಟಿವ್ ಮೈಂಡ್ ಅಂತಾರೆ. ಇಷ್ಟು ಗಣಿತ ಮಾಡ್ಕೋತ ಕೂತು ಗುಣಾಕಾರ ಮಾಡ್ಕೋತ ಕೂಡ್ಲಿಕ್ಕೆ ಹೋಗ್ಬಾರ್ದು. ಹತ್ಸರಿ ರಚನೆ ಮಾಡಿ ನೀವು ಗಣಿತಗಳನ್ನು. ಯಾವಾಗ ಗುಣಲಬ್ಧ ಬರ್ತಾರಲ್ಲ 2 ಸ್ಥಾನ ಇದ್ದದ್ದಂಥದ್ದು ಉತ್ತರ ಇದೇ ಬರ್ತದ. ಅದನ್ನ ನಾವು ಕಚ್ಚಾರ ಮಾಡಿ ನೋಡೋಣ, ಇದೇ ಉತ್ತರ ಬರ್ತದ. ಅಡ್ವಾನ್ಸ್ ಹೇಳಿ ನೀವು ಹಿಂಗೆ ಹಾಕಬೇಕು. ಆಮೇಲೆ 453.75 ಇಲ್ಲಿ ದಶಮಾಂಶ ಇಲ್ಲ. ಇಲ್ಲಿ ಚದರ ಸೆಂಟಿಮೀಟರ್ ಅದ, ಇಲ್ಲೂ ಚದರ ಸೆಂಟಿಮೀಟರ್ ಅದ. ಇದಕ್ಕೆ ದಶಮಾಂಶ ಇಲ್ಲ, ಇದಕ್ಕೆ ದಶಮಾಂಶ ಅದ. ಇದೇ ಉತ್ತರ ಆಗ್ಬಹುದು. ಇದಂತೂ ಸಂಬಂಧ ಇಲ್ಲ. ಯಾಕಂದ್ರೆ ಅಲ್ಲಿ ಉತ್ತರದಾಗ 2 ದಶಮಾಂಶ ಬಂದ್ರೆ ಇವು 2 ಉತ್ತರಗಳು ಕ್ಯಾನ್ಸಲ್ ಆದಲ್ಲ. ಆಮೇಲೆ ಈಗ 2 ಉತ್ತರೊಳಗೆ ಸೇಮ್ ಅಂಕೆವ. ಇದಕ್ಕೆ ದಶಮಾಂಶ ಇದ್ದದಂದ್ರೆ ಇದು ನಾವು ಹೆಂಗೆ ಗುಣಾಕಾರ ಮಾಡೋದು ತೋರಿಸ್ತಾವ ನೋಡ್ರಿ. ದಶಮಾಂಶ ಇಲ್ಲ ಅಂತ ತಿಳ್ಕೊಂಡು 275 ಗುಂಡ್ಲೆ 165. ದಶಮಾಂಶ ಇಲ್ಲ ಅಂತ ಗುಣಾಕಾರ ಮಾಡ್ರಿ. 5 5 25 ಕೈಲ ಬಂತು 2. 5 7 35 1 2 37 ಕೈಲ ಬಂತು 3. 5 2 10 1 3 13 ಗುಂಡ್ಲೆ. ಈಗ 5 7 35 3. 5 5 25 2 5 7 35 1 2 37. 5 2 10 1 3 13. ಈಗ 16 16 5 80 ಕೈಲ ಬಂತು 8. 16 7 102 102 1 8 110. 16 2 32 42 ಬಂತು. ಕೂಡಿಸ್ರಿ. 5 5 7 7 3 3 3 3 4 4. ಇವೆರಡು ಸ್ಥಾನ ಎಲ್ಲಿದೆ? 2 ಸ್ಥಾನವ. ಇಲ್ಲೊಂದದ ಇಲ್ಲೊಂದದ. 2 ಸ್ಥಾನ ಬಿಟ್ಟು ಬಿಂದು ಕೊಡ್ರಿ. ನೋಡ್ರಿ ಎಲ್ಲಿ ತಪ್ಪದ ಸ್ವಲ್ಪ. 27.5 16.5 ನೋಡು. 5 5 25 ಎಲ್ಲ ಮತ್ತು 2. 5 7 35 1 2 37 3. 5 2 10 1 3 13 ಗುಂಡ್ಲೆ. 6 5 30 ಕೈಲ ಬಂತು 3. 6 7 42 1 3 45 ಕೈಲ ಬಂತು 4.
6 12 1 4 16. ಒಂದು ಈ ಗುಂಡ್ಲಿ ಇನ್ನೊಂದು ಹೆಚ್ಚಿಗೆ ಹಾಕ್ಬೇಕಾಗಿತ್ತು ನಾವು. 275 ಇಟ್ಬಿಡಿ. 275. 5 5 7 7. 5 5 10 1 3 13. 6 1 7 7. 14 1 15. 453.75 ಅದಲ್ಲ, 2 ಸ್ಥಾನ ಬಿಟ್ಟು ಬಿಂದು ಕೊಡ್ರಿ. ನೋಡ್ರಿ, ಇವೆರಡು ಸ್ಥಾನದ ಬಿಂದು ಬರೋಬ್ಬರಿ 453.75 ಚದರ ಸೆಂಟಿಮೀಟರ್ ವಿಸ್ತರಣ. ಚದರ ಸೆಂಟಿಮೀಟರ್. ನೋಡ್ರಿ, ಉತ್ತರ ಸಂಖ್ಯೆ ಡಿ. ನಾ ಹೇಳಿದ್ದಿಲ್ಲ ಡಿ ಬರ್ತದಂತ. ನೀವೆಲ್ಲ ಹಿಂಗೆ ವಿಚಾರ ಮಾಡಿ ಲೆಕ್ಕಗಳನ್ನು ಮಾಡಬೇಕು. ಈಗ ನೋಡ್ರಿ, ನಾನು ನಿಮಗೆ ಹೇಳಿದ ಗುಣಾಕಾರ ಮಾಡೋಕ್ಕಿಂತ ಮೊದಲೇ ಉತ್ತರ ಹೇಳಿದ್ದೆ. ಹಂಗೆ ನೀವು ವಿಚಾರ ಮಾಡೋ ಶಕ್ತಿ ನಿಮ್ಮಲ್ಲಿ ಇತ್ತು ಅಂತಂದ್ರೆ ನೀವು ಭಾಳ ಮ್ಯಾಥ್ಸ್ದೊಳಗೆ ಫಾಸ್ಟ್ ಆಗ್ತೀರಿ. ನೋಡ್ರಿ, ಈಗ ವಿಸ್ತೀರ್ಣ ಹಿಂಗೆ ಬಂದು ವಿಸ್ತೀರ್ಣ ಭಾಗ ಹಿಂಗೆ ಬಂತೀಗ ಮತ್ತೆ ಹೊಳೆ ನೋಡ್ರಿ, ಶೇಕಡ ಹೆಚ್ಚ. ಇನ್ನು ಮುಂದಿನದ್ರೊಳಗೆ ಏನು ಕೊಡ್ತಾನೆ? ಉದ್ದನ್ನು ಶೇಕಡ 15 ಹೆಚ್ಚಿಸಿ ಅಗಲನ್ನು 15 ಕಡಿಮೆ ಮಾಡಿ ಅಂತ ಬಂದಾಗ ಉದ್ದನ್ನು ಹೆಚ್ಚು ಮಾಡಬೇಕು, ಅಗಲನ್ನು ಕಡಿಮೆ ಮಾಡಿ ಹೊಸ ವಿಸ್ತೀರ್ಣ ಕಂಡುಹಿಡಿಯುವಂಥ ಮಾದರಿ ಬರ್ತದೆ. ನಾಳೆ ಅದನ್ನು ಮುಂದಿನದ್ರೊಳಗೆ ಆಗ್ತದೆ. ಅದನ್ನು ಮಾಡಿ ತೋರಿಸ್ರಿ. ಈ ಗಣಿತನ ಚಂದಂಗೆ ನೀವು ಫೇರ್ದಾಗ ಬರ್ಕೊಳ್ಳಿ. ಇಂಥ ಗಣಿತಗಳನ್ನ ನೀವು ಮನೆಯಾಗ ಕೂತು ಕಲೀರಿ. ಮುಂದೆ ನೋಡ್ರಿ ಎಷ್ಟು ನೀವು ಸಣ್ಣರಾಗ್ತೀರಿ. ತಿಳಿತಲ್ಲ? ಈಗ ನಾವು ಉದ್ದ ಅದು ಇನ್ನೊಂದು ಸ್ವಲ್ಪ ಇಲ್ಲಿ ಹಚ್ಕೊಳ್ಳೋಣ. ಯಾಕಂದ್ರೆ ಉದ್ದ ಬರೋಬ್ಬರಿ 27.5. ಅಗಲ ಬರೋಬ್ಬರಿ ಸುಮ್ಮನೆ ರೀತಿ ನೀವು ಪರೀಕ್ಷೆದಾಗ ಗಡಿಬಿಡಿ ಮಾಡ್ರಿ. ಎಷ್ಟು? 16.5. ವಿಸ್ತೀರ್ಣ ಬರೋಬ್ಬರಿ ಅಷ್ಟು. ನಾವು ಹಿಂಗೆ ಮೊದಲ ರೀತಿ ಪ್ರಕಾರ ಕಲಿಸ್ತಿದ್ದೀವೋ ಆ ಗಣಿತಗಳು. ಏನು ಮಾಡೋದು? ಈಗ OMR ಬಂದ ಕಿಸಿಂದ ನಿಮ್ಗೆ ಬೇಸಿಕ್ ಅಭ್ಯಾಸನ ಹಾಳು ಮಾಡಿ ಅದದು. ಮತ್ತು ಇದು ಬೇಸಿಕ್ ಅಭ್ಯಾಸ ನೀವು ಕಲ್ತೀರಿ ಅಂದ್ರೆ ನೀವು OMR ಬಾಯಿಲೇನೆ ಹಾಕ್ಬೋದು. ತಿಳ್ಕೊಂಡು ನೋಡ್ರಿ, ಚೆನ್ನಾಗಿ ಬಿಡಿಸ್ಬೋದು. ಫೇರ್ದಾಗ ಬರ್ಕೊಡ್ರಿ.